ನಮಸ್ಕಾರ ವೀಕ್ಷಕರೇ, ಇಂದು ನಾವು ತುಳಸಿ ಮಹಾಮಂತ್ರ ಮತ್ತು ಈ ಮಹಾಮಂತ್ರದ ಉಪಯೋಗಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಇದೇ ರೀತಿ ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಅಂಶಗಳನ್ನು ತಿಳಿಯಲು ಹಿಂದೆ ನಮ್ಮ ಫೇಮಸ್ ಅಸ್ಟ್ರಾಲಜರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ತುಳಸಿ ಮಹಾಮಂತ್ರ. ಶೀಘ್ರ ವಿವಾಹಕ್ಕೆ ತುಳಸಿ ಪೂಜೆ ಶ್ರೇಷ್ಠವೆಂದು ಕೆಲವರಿಗೆ ಮಾತ್ರ ತಿಳಿದ ವಿಚಾರ. ಇಂದು ಅದರ ವೈಶಿಷ್ಟ್ಯ ತಿಳಿಯೋಣ. ಮೊದಲಿಗೆ ತುಳಸಿ ಮೂಲಮಂತ್ರ. ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನೈ ಸ್ವಾಹ. ಈ ಮೂಲಮಂತ್ರವನ್ನು ಪ್ರತಿದಿನ ತುಳಸಿ ಪೂಜೆ ಮುಗಿದ ಮೇಲೆ ಶಕ್ತಿಯಾನುಸಾರ ಜಪಿಸಿದರೆ ಶ್ರೀ ತುಳಸಿ ದೇವಿಯ ಅನುಗ್ರಹ ಉಂಟಾಗುವುದು. ವಿವಾಹವಾಗಲಿರುವ ಹೆಣ್ಣು ಮಕ್ಕಳು ಪ್ರತಿ ಶುಕ್ರವಾರ 108 ಸಾರಿ ಮೂಲಮಂತ್ರವನ್ನು ಜಪಿಸುತ್ತಾ ಶ್ರೀ ತುಳಸಿಯನ್ನು ಪೂಜಿಸಿದರೆ ಅವರಿಗೆ ಒಳ್ಳೆಯ ಬುದ್ಧಿವಂತ, ವಿದ್ಯಾವಂತ ಮತ್ತು ಐಶ್ವರ್ಯವಂತ ಪತಿ ದೊರೆಯುತ್ತಾನೆ. 15, 21 ಮತ್ತು 48 ವಾರಗಳಲ್ಲಿ ಸುಮಾರು 1,00,000 ತುಳಸಿ ಪೂಜೆಯನ್ನು ಕ್ರಮ ಪ್ರಕಾರ ಮಾಡಿದ್ದೇ ಆದರೆ ಮುತ್ತೈದೆತನ ದೊರೆಯುತ್ತದೆ. ಮಕ್ಕಳಿಲ್ಲದವರು ಶ್ರೀ ತುಳಸಿ ಪತ್ರೆಯನ್ನು ನಿತ್ಯವೂ ಸೇವಿಸುತ್ತಾ ಬಂದರೆ ಅವರಿಗೆ ಸಂತಾನವಾಗುವುದು. ಗುಣವಾಗದಿರುವ ಕ್ಷಯ, ಪಾಂಡು, ಇಣಿ, ಮಲರೋಗ ಮುಂತಾದ ರೋಗಗಳು ಈ ತುಳಸಿ ಪೂಜೆಯೊಡನೆ ತುಳಸಿ ಪತ್ರೆಯನ್ನು 12 ತಿಂಗಳು ಸೇವಿಸಿದರೆ ರೋಗದಿಂದ ವಿಮುಕ್ತರಾಗುವಿರಿ. ತುಳಸಿ ರಸದಲ್ಲಿ ಮೆಣಸಿನ ಕಾಳಿನ ಪುಡಿಯನ್ನು ಸೇರಿಸಿ ನಿತ್ಯವೂ ಸೇವಿಸುವುದರಿಂದ ವಿಷಜ್ವರವು ಹಾಗೂ ತಾಮಸ ಜ್ವರವು ವಾಸಿಯಾಗುವುದು. ತುಳಸಿ ರಸದಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ನೆಕ್ಕಿಸಿದರೆ ಕೆಮ್ಮು, ನೆಗಡಿ ಹೋಗುವುದು. ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಇದ್ದವರು ನಿತ್ಯವೂ ತುಳಸಿ ಮತ್ತು ಮೆಣಸುಗಳನ್ನು ತಿನ್ನುತ್ತಾ ಬಂದರೆ ರೋಗದಿಂದ ಮುಕ್ತರಾಗುವಿರಿ. ವಿಶೇಷ ಗಮನಿಕೆ: ನಿಮಗೆ ತುಳಸಿ ಮಹಾಯಂತ್ರ ಬೇಕಾದಲ್ಲಿ ಸಂಪರ್ಕಿಸಿ. ಪಂಡಿತ್ ಕೆ. ಪ್ರಶಾಂತಾಚಾರ್ಯ, ಕೇರಳ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರು. ಮೊಬೈಲ್ ನಂಬರ್ 9740947045. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಜ್ಯೋತಿಷ್ಯದ ಮತ್ತಷ್ಟು ಸಂಚಿಕೆ ನೋಡಲು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಂ ನಮಃ ಶಿವಾಯ.